ಹಾಕ್ಕೊಂಡಿದ್ದೀನಿ. ನಾನು ಎರಡು ಥರ ಬೇಳೆ ಹಾಕ್ಕೊಂಡಿದ್ದೀನಿ, ಎರಡು ಥರ ಬೇಳೆ. ತರಕಾರಿಗಳು ಹಾಕ್ಕೊಂಡಿದ್ದೀನಿ. ತರಕಾರಿ ನಾನಿಲ್ಲಿ ಬೀನ್ಸ್ ಹಾಕ್ಕೊಂಡಿದ್ದೀನಿ, ಹೀರೆಕಾಯಿ, ಎಲೆಕೋಸು, ಆಲೂಗೆಡ್ಡೆ, ಕ್ಯಾರೆಟ್ ಹಾಕಿದ್ದೀನಿ. ಹೀರೆಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು, ಬೇಳೆ ಸಾಂಬಾರಿಗೆ. ಇದು ಟೊಮೆಟೊ ಹಾಕಿದೆ ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರಿಗೆ. ಇದೆಲ್ಲ ಐಟಮ್ನಾಗ ಕುಕ್ಕರ್ ಒಳಗಡೆ ಹಾಕ್ಕೊಳ್ತೀನಿ. ಇವಾಗ ಹೆಚ್ಚಿಟ್ಕೊಂಡಿರೋ ತರಕಾರಿ, ಟೊಮೆಟೊ, ಈರುಳ್ಳಿ ಇದಿಷ್ಟು ಕುಕ್ಕರ್ ಒಳಗಡೆ ಹಾಕಿ 3 to 4 ಸ್ಪೂನ್ ಸಾಂಬಾರು ಪೌಡರ್ ಹಾಕ್ಕೊಂಡು 1 2 ಸ್ಪೂನ್ ಸಾಲ್ಟ್ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊತೀನಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಕೊಂಡು 1-2 ವಿಸಿಲ್ ಕುದಿಸ್ಕೊಬೇಕು. ಇವಾಗ 2 ವಿಸಿಲ್ ಆಗಿದೆ. ಇವಾಗ ಕ್ಯಾಪ್ ತೆಗೆದು ನೋಡೋಣ. ಕಂಟಣ. ಇವಾಗ ನೆಕ್ಸ್ಟ್ ಏನಂದರೆ ಇಲ್ಲಿ ಟೊಮೆಟೊನ ಇದೆಯಲ್ಲ, ಆ ಟೊಮೆಟೊನೆಲ್ಲ ಎತ್ಕೊಂಡ್ಬಿಡೋಣ. ಇವಾಗ ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಟೊಮೆಟೊನೆಲ್ಲ ಎತ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಟೊಮೆಟೊ ನಾನು ಪಾತ್ರೆ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಸ್ಟವ್ ಹಚ್ಕೊಳ್ಳೋಣ. ತುಂಬ ಗಟ್ಟಿಯಾಗಿದೆ ಸಾಂಬಾರು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಈ ಟೊಮೆಟೊ ಹಣ್ಣ ಆರಿಸ್ಕೊಂಡು ಬರೋಣ. ಓಕೆನಾ? ಚೆನ್ನಾಗಿ ಕುದೀತಾ ಇದೆ, ಕುದಿಸ್ಕೊತಾ ಇದ್ದೀನಿ. ಇಲ್ಲಿ ಟೊಮೆಟೊನ ಎತ್ಕೊಂಡಿದ್ದನ್ನ ಟೊಮೆಟೊನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಪೇಸ್ಟನ್ನು ಇವಾಗ ಇಲ್ಲಿ ಹಾಕೋಣ. ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು 5 ನಿಮಿಷ ಚೆನ್ನಾಗಿ ಕುದೀಲಿ. ಒಂದು 2 ಸೆಕೆಂಡ್ ಕುದೀಲಿ. ಸಾಂಬಾರು ಕುದೀತಾ ಇದೆ. ಈ ಕುದೀತಿರೋ ಸಾಂಬಾರಿಗೆ ಇವಾಗ ನಾನು